ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನೀಗ ಸಿಂಪಲ್ಲಾಗಿ ಬೇಗ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಕುಕ್ಕರಲ್ಲಿ 3 ಬದನೆಕಾಯಿ, 2 ಟೊಮೊಟೊ, 4 ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸ್ಕೊಡಿ. 2 ವಿಸಿಲ್ ಬಂದಮೇಲೆ ಕುಕ್ಕರ್ ಆಫ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ 2 ವಿಸಿಲ್ ಬಂತು. ನಾನು ಕುಕ್ಕರ್ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬೆಂದಿರೋ ಎಲ್ಲ ತರಕಾರಿ ಸಪ್ರೇಟ್ ಮಾಡಿ. ಈಗ ಒಂದು ಬೌಲಲ್ಲಿ ಸ್ವಲ್ಪ ವಾಟರ್, ರುಚಿಗೆ ತಕ್ಕಷ್ಟು ಹಾಕಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ ಬೇಯಿಸಿರೋ ಎಲ್ಲ ತರಕಾರಿನೂ ಒಂದೊಂದಾಗಿ ಹಾಕ್ಕೊಂಡು ಸ್ಮ್ಯಾಚ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಒನ್ಸ್ ಮನೇಲಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಎಷ್ಟು ಸಿಂಪಲ್ ಬಜ್ಜಿ ಮಾಡೋದು ಅಂದರೆ ನಾವು ಕಾಫಿ ಕುಡ್ಕೊಂಡು ಆರಾಮ್ಸೆ ಮಾಡ್ಕೋಬೋದು, ಅದು ಬೇಗನೂ ಆಗುತ್ತೆ. ಅದಾದಮೇಲೆ ಒಂದು ಚಿಕ್ಕದಾದ ಆನಿಯನ್ನ ಕಟ್ ಮಾಡ್ಕೊಳ್ಳಿ. ಸ್ಟವ್ ಮೇಲೆ ಪ್ಯಾನ್ ಹಾಕ್ಬಿಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಹಾಕಿ, ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಆನಿಯನ್ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಮೀನ್ಸ್ ಅರ್ಧ ಫ್ರೈ ಮಾಡಿ, ಮೀನ್ಸ್ ಸ್ಮ್ಯಾಶ್ ಮಾಡಿರೋ ಬಜ್ಜಿನ ಅದಕ್ಕೆ ಮಿಕ್ಸ್ ಮಾಡಿ. ಕಾಫಿನೂ ಫಿನಿಶ್ ಆಯಿತು, ಹಾಗೆ ಬಜ್ಜಿನೂ ಫಿನಿಶ್ ಆಯಿತು. ಈಗ ನಾನು ಇದನ್ನು ನಮ್ಮ ಅತ್ತೆಗೆ ಟೇಸ್ಟ್ ನೋಡೋಕೆ ಕೊಡ್ತಾ ಇದ್ದೀನಿ. ಅವ್ರಿಗೆ ತುಂಬ ಇಷ್ಟ ಆಯಿತು, ತುಂಬ ಲೈಕ್ ಆಯಿತು. ನೋಡ್ತಾ ಇರ್ಬೋದು, ಅವ್ರು ತುಂಬ ಲೈಕ್ ಮಾಡಿದ್ರು. ಒಂದ್ಸಲ ಟ್ರೈ ಮಾಡಿ ಮನೇಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.